ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಯಶೋಗಾಥೆಯನ್ನು ಈಗ ಅವರು ಹೇಳಲಿದ್ದಾರೆ. ಅಮ್ಮ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಏನ್ರಿ ಹೆಲ್ಪ್ ಆಗ್ಯದ್ರಿ? ಹಾಗಾದ್ರಿ ಎಷ್ಟು ಕಂತು ಬಂದವಮ್ಮ? ಹಾಂ ರೀ, 22,000 ಬಂದವ್ರೆ. ಹಾಂ, ಆಯ್ತು. ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗೈತ್ರಿ? ಹಾಂ, ಹೋಟೆಲ್ ಹಾಕಿರಿ? ಹೌದ್ರಿ. ಹಾಂ, ಹೆಲ್ಪ್ ಆಗೈತಲ್ಲ ನಿಮ್ಗೆ ಒಟ್ಟು? ಓಕೆ. ಹಾಂ, ಆಮೇಲೆ ನೆಕ್ಸ್ಟ್ ಈಗ ಮೊದ್ಲಿನಕ್ಕಿಂತಲೂ ಈಗ ನಿಮ್ಗೆ ಸ್ವಲ್ಪ ಯೋಜನೆ ಹೆಲ್ಪ್ ಆಗೈತ್ಲ? ಅದೀಗ ಬರ್ತಾವ್ರಮ್ಮ. ಹಾಂ ಹಾಂ, ಈಗ ಒಟ್ಟು ಹೆಲ್ಪ್ ಆಗೈತಲ್ಲ ನಿಮ್ಗೆ? ಓಕೆ ಓಕೆ. ಹಾಂ, ಥ್ಯಾಂಕ್ ಯು. ಅಮ್ಮ, ನಿಮ್ಮ ಪೂರ್ಣ ಹೆಸರು ಹೇಳ್ರಿ ಅಮ್ಮ. ಸೀನಾ ಜಾಕೀರ್ ಶೇಖ್. ಹಾಂ, ಯಾವ ಊರು? ಸಿಂದಗಿ ಸರ್. ಇಲ್ಲೇ ಲೋಕಲ್ ಅಲ್ಲ? ಓಕೆ, ಧನ್ಯವಾದಗಳು. ಹಾಂ, ಸಿಂದಗಿ ತಾಲೂಕಿನ ಮತ್ತೊಬ್ಬರ ಫಲಾನುಭವಿ ಇದ್ದಾರೆ ಇಲ್ಲಿ. ನಿಮ್ಮ ಹೆಸರೇನ್ರಿ ಅಮ್ಮ? ಶಮ್ಮು ಐಬ್ ಶೇಖ್. ಹೌದ್ರಿ. ಓಕೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಯದ್ರಿ? ಹಾಂ, ಎಷ್ಟು ಕಂತು ಬಂದವ್ರಿ ಅಮ್ಮ? ಈಗ 9 ಕಂತು ಬಂದಾವ. ಅದರಿಂದ ಏನೇನು ಮಾಡಾಕತ್ತೀರಿ ನೀವೀಗ? ಬಿಸ್ನೆಸ್ ಮಾಡಾಕತ್ತೀರಿ? ಓಕೆ, ಒಟ್ಟು ಹೆಲ್ಪ್ ಆಗ್ಯದಲ್ಲ ನಿಮ್ಗೆ? ಆಗ್ಯದ್ರಿ. ಓಕೆ, ಅಂದರೆ ನಾವೀಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಿಂದಗಿಯಿಂದ ಬಂದೀವಿ ರೀ. ಅದಕ್ಕೆ ಯಶೋಗಾಥೆ ಅಂದರೆ ನಿಮ್ದು ಸಕ್ಸಸ್ ಸ್ಟೋರೀಸ್ಗಳನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಅದ್ರ ಸಂಬಂಧ ಓಕೆ, ಒಟ್ಟು ನಿಮ್ಗೆ ಹೆಲ್ಪ್ ಆಗ್ಯದಲ್ಲ? ಓಕೆ, ಧನ್ಯವಾದಗಳು. ಏನ್ರಮ್ಮ? ಅದೇ ಅಂಗಡಿ ಮಾಡ್ಕೊಂಡು ಆಯಿತು. ಸಿಂದಗಿ ಯೋಜನೆಯ ಮತ್ತೊಬ್ಬರ ಮಹಿಳೆಯರು, ಅವರ ಹೆಸರು ಚವಳಾಬಾಯಿ ರಾಠೋಡ್ ಅವರು 11 ಕಂತುಗಳನ್ನು ತೆಗೆದುಕೊಂಡಿರುತ್ತಾರೆ. ಸೊ ಅದರಿಂದ ಸ್ವಂತ ಒಂದು ಟೀ ಸ್ಟಾಲನ್ನು ಹಾಕಿಕೊಂಡು ಜೀವನವನ್ನು ನಡೆಸುತ್ತಿದ್ದಾರೆ. ಸೊ ಅಮ್ಮ, ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ಬಂದವ್ರಿ ಅಮ್ಮ? 11 ತಿಂಗಳು ಬಂದವ. ಸೊ ಅದರಿಂದ ಏನಾದರೂ ಯೂಸ್ ಆಗೈತೆ? ಅಂಗಡಿ ಮಾಡಾಕತ್ತೀರಿ? ಅಂಗಡಿ ಮಾಡಾಕತ್ತೀರಿ. ಓಕೆ, ಇನ್ನು ಮುಂದಾದರೂ ಯೂಸ್ ಆಕೈತ್ಲ? ಆಕೈತೆ. ಆಯ್ತು, ಬರ್ತಾವ್ರಮ್ಮ. ಹಾಂ, ಬರ್ತಾವೆ. ಸಿಂದಗಿ ಯೋಜನೆಯ ಮತ್ತೊಬ್ಬ ಫಲಾನುಭವಿ ಆದಂಥ ಮಲ್ಲಮ್ಮ ಹೂಗಾರ್ ಅವರು ಈಗ ಮಾತನಾಡಲಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಮಲ್ಲಮ್ಮ. ಹೌದ್ರಿ. ಈಗ ಗೃಹಲಕ್ಷ್ಮಿ ಯೋಜನೆದು ಎಷ್ಟು ಅಮೌಂಟ್ ಬಂದವ್ರಿ ಅಮ್ಮ? 8 ಕಂತು ತಗೊಂಡಿವಿ. 8 ಕಂತು ತಗೊಂಡ್ರಿ. ಅದರಿಂದ ಏನು ಮಾಡಿರಿ ನೀವು? ಅದು ಯಾವ ಬಿಸ್ನೆಸ್ ಮಾಡಿರಿ? ಹೂವಿನ ವ್ಯಾಪಾರ ಮಾಡಾಕತ್ತೀರಿ. ಇದರಿಂದ ನಿಮ್ಗೆ ಲಾಭ ಆಗತ್ತದ? ಆಗತ್ತದ್ರಿ. ಓಕೆ, ಒಟ್ಟು ಟೋಟಲ್ ನಿಮ್ಗೆ ಇದು ಗೃಹಲಕ್ಷ್ಮಿದಿಂದ ನಿಮ್ಗೆ ಯೂಸ್ ಆಗೈತೆ ಅಂದಂಗೆ ಆಯ್ತು? ಆಗ್ಯದ್ರಿ. ಆಯ್ತು.